ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ ನಡೆಸೋರಿಗೆ ಬಿಗ್ ಶಾಕ್ ಎದುರಾಗಿದೆ. ನಗರದ ಪಿಜಿಗಳಲ್ಲಿ ಆಹಾರ, ಸುರಕ್ಷತೆ, ನೈರ್ಮಲ್ಯದ ಬಗ್ಗೆ ದೂರುಗಳು ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಆರೋಗ್ಯ ಸಚಿವ ಯುಟಿ ಖಾದರ್ ಹೊಸ ನಿಯಮ ತರೋದ್ರ ಬಗ್ಗೆ ಚಿಂತನೆ ಕೂಡ ನಡೆಸಿದ್ದಾರೆ. ಕೆಲಸ ಮತ್ತು ವಿದ್ಯಾಭ್ಯಾಸಕ್ಕೆಂದು ಲಕ್ಷಾಂತರ ಜನ ಬೆಂಗಳೂರಿಗೆ ಬರ್ತಾರೆ. ಪಿಜಿ ಹಾಸ್ಟೆಲ್ಗಳನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಾರೆ. ಆದರೆ ಹಲವು ಪಿಜಿಗಳಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲದಂತಾಗಿದೆ. ಒಂದೇ ಕೋಣೆಯಲ್ಲಿ 8 ರಿಂದ 10 ಜನರ ವಾಸ, ಕಲುಷಿತ ನೀರು, ಕಳಪೆ ಗುಣಮಟ್ಟದ ಊಟದಿಂದ ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರ್ತಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ 2016ರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ರಾಜ್ಯದಲ್ಲಿ ಮೊದಲ ಬಾರಿಗೆ ಪಿಜಿ ಪಾಲಿಸಿ ಜಾರಿಗೆ ತಂದಿದ್ದವರು. ಈಗ ಮತ್ತೆ ಆರೋಗ್ಯ ಸಚಿವರಾಗಿ ಪಿಜಿಗಳಲ್ಲಿನ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗಂಭೀರ ಚಿಂತನೆ ಕೂಡ ನಡೆಸಿದ್ದಾರೆ. ಪಿಜಿಗಳಲ್ಲಿ ನೀಡುವಂತಹ ಆಹಾರದ ಗುಣಮಟ್ಟ, ಕುಡಿಯುವ ನೀರಿನ ಶುದ್ಧತೆ ಪರೀಕ್ಷೆ ಕಡ್ಡಾಯಗೊಳಿಸಲು ಕೂಡ ಮುಂದಾಗಿದ್ದಾರೆ. ಅಲ್ಲದೆ ಎಫ್ಎಸ್ಎಸ್ಎಐ ಲೈಸೆನ್ಸ್ ಇಲ್ಲದೆ ಊಟ ಕೂಡ ನೀಡುವಂತಿಲ್ಲ. ಪ್ರತಿ 6 ತಿಂಗಳಿಗೊಮ್ಮೆ ಆರೋಗ್ಯ ಇಲಾಖೆಯಿಂದ ತಪಾಸಣೆಯನ್ನು ನಡೆಸಬೇಕು. ನೋಡಿ, ಮಕ್ಕಳೆಲ್ಲ ಪಿಜಿಗೆ ದೂರದಿಂದ ಬಂದಿರ್ತಾರೆ. ಅವ್ರ ಮಕ್ಕಳ ತಂದೆ ಇರುವುದಿಲ್ಲ. ಡೈಲಿ ಹೊರಗೆ ಊಟ ಮಾಡಲಿಕ್ಕೆ ಅಷ್ಟು ದುಡ್ಡು ಕೂಡ ಇರುವುದಿಲ್ಲ. ಇವರು ಕೊಡುವಂತ ಊಟ ಕರೆಕ್ಟ್ ಆಗಿ ಕೊಡಬೇಕಲ್ಲ. ಬರೀ ಒಂದು ರೂಮ್ ಕೊಟ್ಟು ಬೇಕು ಊಟ ಕೊಟ್ಟರೆ ಆಗ್ತದ? ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಪಿಜಿಯಲ್ಲಿ ಬಂದು ನಿಲ್ಲುವಂತಹ ಆ ವಿದ್ಯಾರ್ಥಿನಿ ಯುವತಿಯರನ್ನು ಅವರ ಸ್ವಂತ ಮಕ್ಕಳ ಹಾಗೆ ನೋಡುವುದಾದ್ರೆ ಮಾತ್ರ ಅವರು ಪಿಜಿ ಪ್ರಾರಂಭ ಮಾಡಬೇಕು. ಮುಂದಿನ ವಾರದಲ್ಲಿ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಪಿಜಿ ಹಾಸ್ಟೆಲ್ಗಳ ಮೇಲೆ ದಾಳಿ ನಡೆಸಲು ನಿರ್ಧರಿಸಲಾಗಿದೆ. ಅಲ್ಲದೆ ಹೊಸ ಕ್ರಮಗಳ ಬಗ್ಗೆ ಶೀಘ್ರದಲ್ಲೇ ಜಿಬಿಎ ಜೊತೆ ಚರ್ಚಿಸಲು ಆರೋಗ್ಯ ಇಲಾಖೆ ತೀರ್ಮಾನಿಸಿದೆ.